ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ ಫಾರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗಲೇ ತುಂಬ ದಿನ ಆಗೋಯಿತು ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಿ, ಜಸ್ಟ್ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೆ. ಏನು ರೀಸನ್ ಅಂದರೆ ತುಂಬ ಬ್ಯುಸಿ ಇದ್ದೆ ನಾನು ಆ್ಯಕ್ಚುಲಿ. ನನ್ನ ಫ್ರೆಂಡ್ ಬ್ರೈಟ್ ಟು ಬಿ ಮಾಡೋಣ ಅಂತ ಹೇಳ್ಬಿಟ್ಟು ದಿ ಎಸ್ಟೇಟ್ ಕೆಫೆ ಅಂತ, ಇದು ಮಲ್ಲಂದೂರು ರೋಡಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದು ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಎಲ್ಲ ಒಂದು ಸ್ವಲ್ಪ ಓಡಾಡಿಕೊಂಡು ಟೈಮ್ ಪಾಸ್ ಎಲ್ಲ ಮಾಡಿಕೊಂಡು ಆಮೇಲೆ ಇದ್ರ ವ್ಯೂ ಎಲ್ಲ ಒಂದು ವೀಡಿಯೋ ತೊಗೊತಾ ಇದ್ದೆ. ಈ ಕೆಫೆ ಬಗ್ಗೆ ಏನು ಅಂದರೆ, ಕೃಷ್ಣ ರುಕ್ಕು ಮೂವಿ ಇದೆಯಲ್ಲ, ಒಂದು ಸೀನ್ನ ಇಲ್ಲಿ ತೆಗೆದಿದ್ದಾರೆ. ಮತ್ತು ಆಲ್ಮೋಸ್ಟ್ ಫುಲ್ ಪಿಕ್ಚರ್ನೇ ಚಿಕ್ಕಮಂಗ್ಳೂರಲ್ಲೇ ತೆಗೆದಿರೋದು. ಆಲ್ಮೋಸ್ಟ್ ಈ ಸುತ್ತಮುತ್ತ ಮಲ್ಲಂದೂರು, ಚಿಕ್ಕಮಂಗ್ಳೂರಲ್ಲೇ ಆಲ್ಮೋಸ್ಟ್ ತೆಗೆದಿರೋದದು. ನೋಡಿ, ಇವಳೆ ನಮ್ಮ ಬ್ರೈಡು. ಇವಳದು ಬ್ರೈಡ್ ಟು ಬಿ ಮಾಡೋಣ ಅಂತ ನಾವು ಇಲ್ಲಿಗೆ ಬಂದಿದ್ದು. ಆ್ಯಕ್ಚುಲಿ ಇಲ್ಲಿ ಬಂದು ಸ್ಯಾಟರ್ಡೆ ಸಂಡೇ ಈ ಥರ ಸೆಲೆಬ್ರೇಷನ್ ಅಲೋ ಇಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಜಸ್ಟ್ ಅದೊಂದು ಟೇಬಲ್ ಒಂದು ಅರೇಂಜ್ ಮಾಡಿಕೊಟ್ರು. ಇದು ಸ್ವಲ್ಪ ಓಪನ್ ಪ್ಲೇಸ್ ಇತ್ತು, ಹಾಗಾಗಿ ಇಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ನಾವಿಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಮ್ಮದು ಫ್ರೆಂಡ್ಸ್ ಗ್ರೂಪಲ್ಲಿ ಮೇಯ್ನ್ ನಾನು ಮತ್ತು ಇನ್ನೊಬ್ಳು ತಸ್ಬಿಯಾ ಅಂತ, ನಮ್ಮಿಬ್ಬರದೇ ಆಲ್ಮೋಸ್ಟ್ ಮದುವೆ ಆಗಿರೋದು. ಇನ್ನು ಯಾರ್ದು ಮದುವೆ ಆಗಿಲ್ಲ. ನಾವಿಬ್ಬರು ಸ್ವಲ್ಪ ಬೇಗ ಮದುವೆ ಆಗಿದ್ದೀವಿ. ಇನ್ನು ಇವ್ರದ್ದೆಲ್ಲ ಇನ್ನೂ ಈಗ ಆಗ್ತಿದೆ. ಈಗ ನಮ್ಮದು ಈ ಬ್ರೈಡ್ ಬಗ್ಗೆ ಹೇಳಬೇಕು ಅಂದರೆ, ಇವಳದು ಬಂದ್ಬಿಟ್ಟು ಲವ್ ಮ್ಯಾರೇಜೇ. 12 years ಆಫ್ ಲವ್. ನಿಜ ಸಖತ್ ಗ್ರೇಟ್ ಅನಿಸುತ್ತೆ ನಮಗೆ. ಯಾಕಂದರೆ 12 yearsವರೆಗೂ ಒಂದು ರಿಲೇಷನ್ಶಿಪ್ನ ಕ್ಯಾರಿ ಮಾಡೋದು ನಿಜವಾಗೂ ಸಖತ್ ಕಷ್ಟ ಇದೆ. ಅದರಲ್ಲಿ ಈಗ ಮದುವೆವರೆಗೂ ಬಂದಿದೆ. ಆ ಎರಡೂ ಮನೆಯವರು ಒಪ್ಪಿ ಮದುವೆ ಮಾಡ್ತಾಯಿದ್ದಾರೆ. ನಮಗಂತೂ ತುಂಬ ಖುಷಿ ಇದೆ. ನೋಡಿ, ಈ ಥರ ಚಿಕ್ಕದಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಯಾಕಂದರೆ ಹಲೋ ಇರಲಿಲ್ಲ ಇಲ್ಲಿ. ನಾವು ಅದು ಡೆಕೋರೇಷನ್ ಮುಗಿದ್ಮೇಲೆ ಇವರು ಸ್ವಲ್ಪ ರೆಡಿ ಆಗ್ತಾ ಇದ್ದಾರೆ. ಈ ಥರ ಒಂದು ಫ್ಲವರ್ ಬೊಕ್ಕೆನ ಮಾಡಿಸ್ಕೊಂಡು ಬಂದಿದ್ವಿ. ಈ ಥರ ಎಲ್ಲ ಬೊಕ್ಕೆ ಮಾಡಿಸ್ಕೊಬಂದು ಕೇಕ್ ಕಟಿಂಗ್ ಎಲ್ಲ ಮಾಡ್ಕೊಂಡ್ವಿ. ಇದೆಲ್ಲ ಪ್ರೀ ಪ್ಲ್ಯಾನ್ಡೇ, ಬಟ್ ಅವಳಿಗೆ ಸರ್ಪ್ರೈಸ್ ಆಗಿ ಇರೋ ಥರ ಕೇಕ್ ಏನು ತೋರಿಸಿರ್ಲಿಲ್ಲ. ಈ ಥರ ಎಲ್ಲ ಡೆಕೋರೇಷನ್ ಮಾಡೋದು ಗೊತ್ತಿರಲಿಲ್ಲ. ಬಟ್ ಇಲ್ಲಿಗೆ ಬರೋದು ಅಂತೆಲ್ಲ ಪ್ರೀ ಪ್ಲ್ಯಾನ್ ಇತ್ತು. ಮತ್ತು ನಾವೆಲ್ಲ ಒಟ್ಟಿಗೆ ಬಂದಿದ್ದು. ಈಗ ಮದುವೆ ಆಗ್ತಿರೋ ಹುಡುಗನೇ ನಮ್ಮನ್ನು ಕರ್ಕೊಬಂದು ಬಿಟ್ಟು ಹೋದರು. ಅವ್ರು ಇರಲಿಲ್ಲ ಸೆಲೆಬ್ರೇಷನ್ಗೆಲ್ಲ. ಅವರು ಲಾಸ್ಟಿಗೆ ಬಂದು ಮತ್ತೆ ಜಾಯಿನ್ ಆದರು. ಕೇಕೆಲ್ಲ ಕಟ್ ಮಾಡಿ ಕೇಕೆಲ್ಲ ತಿನ್ಕೊತಾ ಇದ್ದೀವಿ. ಮತ್ತು ನಾನು ಈ ಕೇಕ್ ಬಗ್ಗೆ ಹೇಳಬೇಕು ಅಂದರೆ, ನಿಜವಾಗ್ಲೂ ಈ ಕೇಕ್ ಟೇಸ್ಟ್ ಹೆಂಗಿದೆ ಅಂದರೆ ಸಖತ್ ಚೆನ್ನಾಗಿತ್ತು. ಇದು ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಎಸೆನ್ಸ್ ಕೇಕ್ ಶಾಪ್ ಇದೆಯಲ್ಲ, ಅಲ್ಲಿಂದ ಕೇಕ್ ಇದು. ನಿಜವಾಗ್ಲೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಯಾಕಂದರೆ ಒಂದೇ ಒಂದು ಪೀಸು ಸಹ ನಾವು ಬಿಟ್ಟಿಲ್ಲ. ನಾವು ನಿಜ ಅಂದ್ಕೊತಿದ್ವಿ, 1/2 kg ಕೇಕ್ ತೊಗೊಂಡೋದ್ರೆ ನಾವು ಕೇಕಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀವಿ, ಏನೂ ತಿನ್ನೋಕ್ಕಾಗಲ್ಲ, ಕೇಕ್ ಅಷ್ಟೊಂದು ಬೇಡವಿತ್ತು ಅಂತ ಅಂದ್ಕೊತಿದ್ವಿ. ಬಟ್ ಲಾಸ್ಟಿಗೆ ಆ ಕೇಕು ಒಂಚೂರು ಬಿಟ್ಟಿಲ್ಲ, ಹಂಗೆ ತಿಂದಿದ್ದೀವಿ. ಅದು ಟೇಸ್ಟ್ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಅದ್ರ ಜೊತೆಗೆ ಮತ್ತು ಕಪ್ ಕೇಕ್ಸ್ನ ತೊಗೊಬಂದಿದ್ವಿ. ನಮಗೆಲ್ಲ ಈ ಫೋಟೋಸು ವೀಡಿಯೋಸ್ ಎಲ್ಲ ಒಂದು 3-4 ಜನ ಹುಡುಗಿಯರು ಮಾಡಿಕೊಟ್ರು. ಅವ್ರಿಗೂ ಎಲ್ಲ ಕೇಕ್ನೆಲ್ಲ ಶೇರ್ ಮಾಡಿದ್ವಿ. ತುಂಬ ಏನೇನೋ ಐಡಿಯಾಗಳಿತ್ತು ನಮಗೆ, ಹಂಗೆ ಮಾಡ್ಕೋಬೇಕು ಹಿಂಗೆ ಮಾಡ್ಕೋಬೇಕು ಅಂತ. ಇದ್ರ ಬಗ್ಗೆ ಎಷ್ಟಾಯಿತು ಅಷ್ಟು ಮಾಡ್ಕೊಂಡ್ವಿ ಅಷ್ಟೇ, ಎಲ್ಲನೂ ಆಗಲಿಲ್ಲ. ಮತ್ತು ಪರ್ಟಿಕ್ಯುಲರಾಗಿ ಇದೇ ಥರ ಒಂದಷ್ಟು ಫೋಟೋಸ್ ತೊಗೋಬೇಕು ಅನ್ನೋದು ಇತ್ತು. ಆ ಥರ ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡ್ವಿ. ಮತ್ತು ಈ ಡ್ರೆಸ್ ಬಗ್ಗೆ ಹೇಳಬೇಕು ಅಂದ್ರೂ ಅಷ್ಟೇ, ಇದು ನಾವು ಇಡೀ ಚಿಕ್ಕಮಂಗ್ಳೂರಲ್ಲಿ ಒಂದು 7-8 ಶಾಪ್ನ ಸರ್ಚ್ ಮಾಡಿದ್ದಾಯಿತು. ಏನಾಗ್ತಿತ್ತು ಅಂದರೆ 3 ಸಿಕ್ತಿತ್ತು, ಇನ್ನೊಂದು ಸಿಗ್ತಿರ್ಲಿಲ್ಲ. ನಮ್ಗೆ 4 ಜನಕ್ಕೆ ಒಂಥರ ಬೇಕಿತ್ತು, ಬ್ರೈಡಿಗೆ ಸಪ್ರೇಟ್ ಬೇಕಿತ್ತು. ಬಟ್ ಆ ಥರ ಸಿಗ್ತಾನೆ ಇರಲಿಲ್ಲ. ಹುಡುಕಿ ಸಾಕಾಗೋಯಿತು. ಲಾಸ್ಟಿಗೆ ಇದು ಶೋ ಆಫಲ್ಲಿ ಸಿಕ್ತು. 4 ಒಂದೇ ಥರ ಸಿಕ್ತು. ಮತ್ತು ಅವಳಿಗೆ ಬ್ರೈಡ್ಗೂ ಮ್ಯಾಚ್ ಆಗೋ ಥರ ಒಂದೇ ಥರ ಸಿಕ್ತು. ಒಂದೇ ಥರ ಬೇಕು ಅಂತ ತುಂಬ ಓಡಾಡಿದ್ದೀವಿ. ಮತ್ತು ನಾನು ಕ್ರಿಸ್ಮಸ್ ರಜೆ ಇತ್ತು ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರಿಗೆ ಬಂದಿದ್ದೆ. ರುಚಿಕಂಗೆ ಕ್ರಿಸ್ಮಸ್ ರಜೆ ಇತ್ತು, ಒಂದು 10 days ಎಲ್ಲ ಇತ್ತು. ಮತ್ತು ಇನ್ನು ಹೋದರೆ ನಾನು ಈ ಬ್ರೈಡ್ ಟು ಬಿಗೋಸ್ಕರನೇ ಮತ್ತೆ ಬರಬೇಕಾಗುತ್ತಲ್ಲ ಅಂತೇಳಿ ಆ ಗ್ಯಾಪಲ್ಲಿನೇ ಬ್ರೈಡ್ ಟು ಬಿನೂ ಮುಗಿಸಿದ್ವಿ. ಒಂದಷ್ಟು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಹಿಂಗೆ ತೊಗೋಬೇಕು ಅನ್ನೋದಿತ್ತು ತುಂಬ, ಅದಕ್ಕೋಸ್ಕರ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಮತ್ತು ಫೋಟೋಸ್ ಎಲ್ಲ ನೋಡಿ ನಾವು ಈ ಥರ ತೊಗೊಂಡ್ವಿ. ಹೇಗಿದೆ ಫೋಟೋಸ್ ಅಂತ ಕಮೆಂಟ್ ಮಾಡಿ. ಮತ್ತು ನಮ್ಮದೆಲ್ಲ ಒಂದೇ ಥರ ಹಾಕಿರೋದು ಡ್ರೆಸ್ಗಳೆಲ್ಲ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನಾವು ಹಾಕಿರೋ ಬ್ರಾಸ್ಲೆಟ್ ಮತ್ತು ಹೇರ್ ಕ್ಲಿಪ್ಸ್ ಎಲ್ಲನೂ ಆಲ್ಮೋಸ್ಟ್ ಸೇಮೇ ಇದೆ. ಯಾಕಂದರೆ
ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ನನ್ನ ಫ್ರೆಂಡು ಫಸ್ಟು ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿ ಇದನ್ನೆಲ್ಲ ತೊಗೊಂಡು ಮತ್ತು ಇದೆಲ್ಲ ಒಂದೇ ದಿನ ಪ್ಲ್ಯಾನ್ ಆಗಿರೋದು, ಒಂದೇ ದಿನದಲ್ಲಿ ಎಲ್ಲನೂ ಮುಗಿಸ್ಕೊಂಡಿರೋದು. ಆಲ್ಮೋಸ್ಟ್ ನಾವು ಫೋಟೋಸ್ ಎಲ್ಲ ತೊಗೊಂಡು ಹೆಚ್ಚು ಕಮ್ಮಿ 2:30 ಆಗೋಗಿತ್ತು ನಮ್ಮ ಸೆಲೆಬ್ರೇಷನ್ ಎಲ್ಲ ಮುಗಿಯೋಷ್ಟೊತ್ತಿಗೆ. ಯಾಕಂದರೆ ನಾವು ಚಿಕ್ಕಮಂಗ್ಳೂರಿಂದ ಹೊರಟಾಗಲೇ 12 o'clock ಆಗೋಗಿತ್ತು. ಸಖತ್ ಹೊಟ್ಟೆ ಹಸ್ತಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಜ್ಯೂಸ್ ಮತ್ತು ಪಿಜ್ಜಾ ಎಲ್ಲ ತೊಗೊಂಡ್ವಿ. ತುಂಬ ಪ್ರೈಸ್ ಜಾಸ್ತಿ ಇರುತ್ತೆ ಇಲ್ಲಿ. ನನಗೆ ಚಿಕ್ಕಮಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ತುಂಬ ಪ್ರೈಸ್ ಹೆವಿ ಅಂತ ಅನಿಸುತ್ತೆ. ಇನ್ನೆಲ್ಲ ಮುಗಿಸ್ಕೊಂಡಾಯಿತು. ಇನ್ನು ಹೊರಡೋ ಟೈಮ್ಗೆ ನೋಡಿ ಗ್ರೂಮ್ ಕೂಡ ಬಂದರು. ಇವರೇ ಮದುವೆ ಆಗ್ತಿರೋ ಜೋಡಿಗಳು, ಹೊಸ ಜೋಡಿಗಳು. ನಿಜವಾಗ್ಲೂ ಇವರಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಯಾವಾಗಲೂ ಹಿಂಗೆ ಇರಲಿ ಅಂತ ನಾವು ಅಂದ್ಕೊಂತಿರ್ತೀವಿ. ತುಂಬ ಕೇರಿಂಗ್ ಪರ್ಸನ್ ಇವರು ನಿಜವಾಗ್ಲೂ. ಈ ಥರ ಹುಡುಗ ಸಿಗೋಕ್ಕೆ ನಿಜ ನನ್ನ ಫ್ರೆಂಡ್ ತುಂಬ ಲಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಮುಗಿದ್ಮೇಲೆ ಇಲ್ಲಿ ಇನ್ನೊಬ್ಳು ಫ್ರೆಂಡ್ ನಮಿತನ ಮನೆ ತುಂಬ ಹತ್ರನೇ ಇತ್ತು, ನಮಗೆ ಒಂದು 3 kilometers ಇತ್ತು. ಅದಕ್ಕೆ ಅವ್ರ ಮನೆಗೂ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಒಂದು ವಿಸಿಟ್ ಕೊಟ್ಬಿಟ್ಟು ವಾಪಸ್ ಬಂದ್ವಿ. ಈ ರೋಡ್ ನೋಡಿ ತುಂಬ ಈ ಥರ ಇದೆ, ಫುಲ್ ಕಾಫಿ ಎಸ್ಟೇಟ್ ಎಲ್ಲ ಈ ಥರನೇ ಇದೆ. ಆಲ್ಮೋಸ್ಟು ತುಂಬ ಕರುಸಿದೆ. ಇದೆಲ್ಲ ಫುಲ್ ಮಲ್ಲಂದೂರು ರೋಡಲ್ಲೇ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.